ಸಾಡೆ ಸಾತ್ ಬಗ್ಗೆ ಬಹಳಷ್ಟು ವಿಚಾರವನ್ನ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಭಗವಂತನ ಆರಾಧನೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು ಅಂತ. ಆದರೆ ಎಲ್ಲದಕ್ಕೂ ಒಂದು ಮಂತ್ರ ಪರಿಹಾರ ಅಂತ ಇರುತ್ತೆ. ಯಾಕಂದ್ರೆ ಮಂತ್ರಕ್ಕೆ ತನ್ನದೇ ಆದಂತಹ ಶಕ್ತಿ ಇದೆ. ಅದನ್ನ ಪ್ರತಿ ಬಾರಿ ಶಾಸ್ತ್ರಿಗಳು ಹೇಳ್ತಾ ಇರ್ತಾರೆ. ಶನಿ ಪ್ರಭಾವ ಇರೋರು ಯಾವ ಮಂತ್ರ ಪಠಣ ಮಾಡಬೇಕು ಅದರ ಬಗ್ಗೆ ಶಾಸ್ತ್ರಿಗಳು ಈಗ ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳು ಶನಿಶ್ಚರನಿಗೆ ಅನೇಕ ದಾರಿಗಳಿದ್ದಾವೆ. ನಾನು ಆಂಜನೇಯನಿಗೆ ಈಗ ಎಷ್ಟೇ ಹೇಳ್ತಾ ಇದ್ನಲ್ಲ, ಹಲವು ದಾರಿ ಹೋಗೋದು ಒಂದೇ ಮಾರ್ಗ ಅಂತ. ಇದಾದರೂ ಮಾಡಿ ಈ ಮಂತ್ರವನ್ನಾದರೂ ಹೇಳ್ಕೊಳ್ಳಿ. ಬಹಳ ವಿಶಿಷ್ಟವಾದ ಮಂತ್ರ. ಮಂತ್ರವನ್ನೇ ನೀವು ಗಮನಿಸಿ. ಈಗ ಈ ಮಂತ್ರ ನಿಮಗೆಲ್ಲ ಗೊತ್ತೇ ಇದೆ, ಹಾಗಂತ ನೀವು ಅದನ್ನು ಏನು ಸರಳವಾಗಿ ತಗೋಬಾರ್ದು. ಬಹಳ ಬಹಳ ವಿಶೇಷವಾದ ಮಂತ್ರ. ಅದನ್ನು ಪೀಡಾಂ ಹರತುಮೇ ಶನಿ ಅಂತಂದರೆ ಎಲ್ಲ ಪೀಡೆಗಳಿಂದ ನೀವು ಮುಕ್ತನನ್ನಾಗಿ ಮಾಡುವಂತಲೇ ಇರತಕ್ಕಂಥದ್ದು. ಹೀಗಾಗಿ ಈ ಮಂತ್ರ ಹೇಳ್ಕೊಳ್ಳಿ. ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವಾದರೂ ಹೇಳ್ಕೊಳ್ಳಿ. ಅಥವಾ ನಿಮಗೆ ಮಂತ್ರವೇ ಬರುತ್ತಾ ಶನ್ನೋ ದೇವೀರಭಿಷ್ಟಯ, ಆ ಮಂತ್ರ ಹೇಗಾದರೂ ಸರಿ. ಇಲ್ಲಪ್ಪ ನನಗೆ ಹೇಳ್ಕೊಳ್ಳೋದು ಕಷ್ಟ ಆಗ್ತಾಯಿದೆ ಅಂತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಅಂಥವ್ರು ಏನು ಮಾಡ್ಬೋದಪ್ಪ, ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಶನೈಶ್ಚರ ಮಂದಿರಕ್ಕೆ ಹೋಗಿ ಆ ಕಪ್ಪು ಬಟ್ಟೆಗೆ ಎಣ್ಣೆ ಮಾಡಿ ಇಟ್ಟಿರ್ತಾರೆ. ಈಗ ಆಲ್ರೆಡಿ ಶನೈಶ್ಚರನ ಈಗ ನಿಮಗೇ ಚೆನ್ನಾಗಿ ಗೊತ್ತಿದೆ. ಹೋಗಿ 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 ದೇವಸ್ಥಾನದಲ್ಲಿ ಆಗುವಂತಹ ಘಟನೆಗಳು, ಆ ಚಟುವಟಿಕೆಗಳು ಅವೆಲ್ಲ ನಿಮಗೇ ಚೆನ್ನಾಗಿ ಗೊತ್ತಿದೆ. ಯಾಕೆ ಹಚ್ಚೋದು ನೀವು ನೋಡಿ, ದೀಪ ಹಚ್ಚುವಾಗ ನಿಮಗೆ ಏಕಾಗ್ರತೆ ಬಹಳ ಮುಖ್ಯವಾಗುತ್ತೆ. ನೀವು ಅವನ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬಹಳ ಮುಖ್ಯ. ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತಕ್ಕಂಥ ಮಂತ್ರ ಅದೇನು ಹೇಳುತ್ತಪ್ಪ ಅಂದರೆ ತಾದಾತ್ಮ್ಯತೆ. ನೀವು ನಿಮ್ಮ ಎಲ್ಲ ಪಕ್ಕಕ್ಕಿಟ್ಟು, ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ಶನೈಶ್ಚರನ ಸನ್ನಿಧಾನದಲ್ಲಿ ಒಂದು ಕಡ್ಡಿ ಗೀರಿಯಲ್ಲಿ ಹಚ್ತಾ ಇದ್ದೀನಿ ಅಂತಂದರೆ ಶನೈಶ್ಚರನ ಪರಮಸೇವೆಯನ್ನು ಮಾಡ್ತಾ ಇದ್ದೀನಿ. ತೈಲಾಭಿಷೇಕ ಮಾಡಿಸಿ. ಬಹಳ ಬಹಳ ವಿಶಿಷ್ಟವಾದ ತೈಲ ದಾನ ಮಾಡಿ. ಎಳ್ಳನ್ನೇ ದಾನ ಮಾಡಬಹುದು, ಕಪ್ಪು ವಸ್ತ್ರ ದಾನ ಮಾಡಬಹುದು, ಒಂದು ಕಬ್ಬಿಣ ದಾನ ಮಾಡಬಹುದು. ಹೀಗೆ ಅನೇಕ ಪರಿಹಾರ ನಮ್ಮಲ್ಲಿ ನೋಡ್ತಾ ಇದ್ದೀರ. ಪರಿಹಾರ ಮಾರ್ಗಗಳು ಅನೇಕವಿದ್ದಾಗಿ ಇದನ್ನು ಈ ಮಂತ್ರಗಳನ್ನೆಲ್ಲ ಹೇಳ್ಕೊಳ್ಬಹುದು. ಖಂಡಿತ ಎಲ್ಲ ಮಂತ್ರಗಳಿಂದಲೂ ಶನೈಶ್ಚರನ ಕೃಪೆ ಆಗುತ್ತೆ. ಓಕೆ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಎಸ್, ಸಾಡೆ ಸಾತಿ ಸಂದರ್ಭದಲ್ಲಿ ಭಯ ಬೀಳಬೇಕಾ ಅಂತ ಕೇಳೋರ ಪ್ರಶ್ನೆಗೆ ಶಾಸ್ತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಒಂದು ಕಲ್ಲು ಸುಂದರವಾದ ಶಿಲ್ಪ ಆಗಬೇಕು ಅಂದರೆ ಅದರ ಮೇಲೆ ಉಳಿಪೆಟ್ಟು ಬೀಳಬೇಕು. ಅದೇ ಥರ ಸಾಡೆ ಸಾತಿ ನಡೀತಾ ಇರೋವಾಗಲೂ ಅಷ್ಟೇ, ಅದು ಮುಗಿಯೋ ಹೊತ್ತಿಗೆ ಒಂದು ಸುಂದರವಾದ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಎಲ್ಲ ಪಾಪಗಳು, ಎಲ್ಲ ದೋಷಗಳು ಕಳೆದು ಒಂದು ಸುಂದರವಾದ ವ್ಯಕ್ತಿ ರೂಪುಗೊಳ್ಳುತ್ತಾನೆ. ಹಾಗಾಗಿ ಭಗವಂತನ ಮೇಲೆ ನಂಬಿಕೆ ಇಡಿ. ಸಾಡೆ ಸಾತೇನು ಎಲ್ಲ ಕಷ್ಟಗಳನ್ನು ಕೂಡ ಮೀರಿ ನಡಿಬಹುದು ಅನ್ನೋದನ್ನು ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.